ಆಫ್ ದ ರೆಕಾರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹನುಮಂತ ದುರ್ಗತ್. ಈ ವಾರದ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಅನೇಕ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಜನಗಳ ಆಶೀರ್ವಾದದಿಂದ. ಸರ್, ತಾವು ಮೂಲತಃ ಎಲ್ಲಿಯವರು ಸರ್? ನಾವು ಬೆಂಗಳೂರಲ್ಲೇ ಹುಟ್ಟಿರೋದು. ನಾವು ಮೂಲತಃ ಬೆಂಗಳೂರೇ. ಈಗ ನಾನು ಎಲ್ಲಿ ಮನೆ ಇದೆಯೋ ನಾನು ಅದೇ ಜಾಗದಲ್ಲಿ ಹುಟ್ಟಿರೋದು. ಸೊ ನೀವು ದಿನ ಬೆಳಗಾದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ತಮ್ಮ ದಿನಚರಿ ಯಾವ ರೀತಿ ಇರುತ್ತೆ? ದಿನ ಬೆಳಗ್ಗೆ ಎದ್ದ ತಕ್ಷಣ ಜನ ಬರ್ತಾರೆ ಮನೆ ಹತ್ರ. ಕೆಲವು ಸಮಸ್ಯೆಗಳು, ಕ್ಷೇತ್ರ ಸಮಸ್ಯೆಗಳು, ಸರ್ಕಾರಿ ಸಮಸ್ಯೆಗಳಿರ್ತದೆ, ಪರ್ಸ್ನಲ್ಗೂ ಬರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಜನಗಳಿಗೆ ಮಾತಾಡ್ಸೋದು, ಅಧಿಕಾರಿಗಳಿಗೆ ಫೋನ್ ಮಾಡೋದು, ಸಮಸ್ಯೆಗಳು ತಿಳ್ಕೊಳೋದು, ನಮ್ಮ ಮುಖಂಡರುಗಳಿಗೆ ಫೋನ್ ಮಾಡಿ ಇಂತಿಂಥವ್ರು ಬಂದಿದ್ದಾರೆ, ಅವ್ರ ಸಮಸ್ಯೆಗಳಿದೆ, ಅಟೆಂಡ್ ಮಾಡಿ ಅಂತ ಹೇಳೋದು. ನಂತರ ಸ್ನಾನ ಮಾಡೋದು, ಏನು ದೈನಂದಿನ ಕೆಲಸಗಳು, ಕ್ಷೇತ್ರದ ವೀಕ್ಷಣೆ ಅಥವಾ ಮೀಟಿಂಗು, ಅಥವಾ ನಾವು ಸರ್ಕಾರಿ ಮೀಟಿಂಗ್ಗಳು ಇರ್ತದೆ, ಅಥವಾ ನಮ್ಮ ಪಕ್ಷದ ಮುಖಂಡರನ್ನು ಭೇಟಿ ಮಾಡೋದು, ದೈನಂದಿನ ಕಾರ್ಯಕ್ರಮಗಳಿಗೆ ನಾವು ಹೋಗ್ತಾರೆ. ಪರ್ಸನಲ್ ಜೀವನ ಹೆಂಗಿದೆ ಸರ್? ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ ನಿಮ್ಮ ಜೀವನ ಆ ಸಮಯನ ಯಾವ ರೀತಿ ಕಳೀತೀರಾ? ಇಬ್ಬರು ಮಕ್ಕಳು. ನನ್ನ ಮಗಳು ಎಮ್ ಡಿ ಮಾಡ್ತಾ ಇದ್ದಾಳೆ. ನನ್ನ ಮಗ ಅವನು ಡಿಗ್ರಿ ಮುಗಿಸಿ ಈಗ ನಮ್ಮದು ಒಂದು ಸ್ಕೂಲ್ ಇದೆ, ಪೆಟ್ರೋಲಿಯಂ ಬಿಸ್ನೆಸ್ಸು. ಬಟ್ ನಮ್ಮ ಸ್ವಂತ ಕೆಲಸಗಳೆಲ್ಲ ನೋಡ್ಕೊತಾನೆ. ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಮಾಜ ಸೇವೆ, ಸರ್ಕಾರಿ ಮೀಟಿಂಗು ಅಥವಾ ಇದರಲ್ಲಿ ಇರ್ತೀವಿ. ರಾಜಕಾರಣಿಗಳು ಅಂತಂದು ಹೇಳಿದ್ರೆ ಅನೇಕರಿಗೆ ಕುತೂಹಲ ಇರುತ್ತೆ, ಅವ್ರ ಪರ್ಸನಲ್ ಲೈಫ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಬೇಕು ಅನ್ನೋಂಥದ್ದು. ಸೊ ಆ ಬೇಸ್ ಮೇಲೆ ನೀವು ಮಕ್ಕಳ ಜೊತೆ ಟೈಮ್ ಹೆಂಗ್ ಸ್ಪೆಂಡ್ ಮಾಡ್ತೀರಾ? ಈಗ ನಾವು ಅವಾಗ ಮಕ್ಕಳ ಜೊತೆ ಬೆಳಗ್ಗೆ ಸಾಯಂಕಾಲ ಮಾತಾಡ್ತೀವಿ. 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಸಲ ನಾವು ಹೊರದೇಶಕ್ಕೆ ಅಥವಾ ವೀಕ್ಷಣೆಗೆ, ದೇವಸ್ಥಾನಗಳಿಗೆ, ಧಾರ್ಮಿಕ ಸ್ಥಳಗಳಿಗೆ ಅಥವಾ ಪರದೇಶಗಳಿಗೆ ಹೋಗಿ ಒಂದು 4 ದಿನ 5 ದಿನ ಇದ್ಬಿಟ್ಟು ಬರ್ತೀವಿ. ಎಜುಕೇಶನ್ ವಿಚಾರದಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ತೋರಿಸ್ತೀರಾ ಸರ್ ನೀವು ಮಕ್ಕಳ? ಹೌದು, ಈಗ ನಮ್ಮ ಇಬ್ಬರೂ ಸಹ ಗ್ರ್ಯಾಜುಯೇಟ್ಸ್. ಇಬ್ಬರು, ನನ್ನ ಮಗ ಇಲ್ಲಿ BBA ಮಾಡ್ದ, ಫಾರಿನಲ್ಲಿ MS ಮಾಡ್ಕೊಂಡ್ಬಂದಿದ್ದಾನೆ. ನನ್ನ ಮಗಳು MBBS ಆಗಿ MD ಮಾಡ್ತಾ ಇದ್ದಾರೆ. ಈಗ ರಾಜಕಾರಣಿಗಳಂತಂದು ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಜನರನ್ನ ಭೇಟಿ ಮಾಡ್ತಾ ಇರ್ತೀರಿ. ನೀವು ಹೇಳಿದ್ರೆ ಸಭೆಗಳನ್ನೆಲ್ಲ ಮಾತಾಡ್ತೀರಿ. ಈ ರಾಜಕಾರಣ ಅಂದ್ಮೇಲೆ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರ್ತವೆ. ಸೊ ಮನೆಯಲ್ಲಿ ಯಾವ ರೀತಿ ನೀವು ಇದನ್ನ ಏನಾದ್ರು ಚರ್ಚೆ ಮಾಡ್ತೀರಾ ನಿಮ್ಮ ಮನೆಯವ್ರ ಹತ್ರ? ನಾವು ರಾಜಕಾರಣ ಆಚೆ ವಿಚಾರ ಮನೆಯವ್ರ ಹತ್ರ ಚರ್ಚೆ ಮಾಡಲ್ಲ. ಮನೆ ಫ್ಯಾಮಿಲಿ ಹತ್ರ ಮನೆಗೆ ಎಷ್ಟು ಸೀಮಿತವಾಗಿರ್ತದೆ ಅಷ್ಟೇ. ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಸಹಕಾರ ಯಾವ ರೀತಿ ಇದೆ ಸರ್ ನಿಮ್ಮ ರಾಜಕೀಯ ನಮಗೆ? ಜೀವನಕ್ಕೆ? ಅವರು ಪಾಪ ಅವ್ರು ನಮ್ಮನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ನಾವು ಸಾರ್ವಜನಿಕದಲ್ಲಿ ಹೆಂಗಿರ್ಬೇಕು ಅದು ನಮ್ಮ ಕೆಲಸ ಮಾಡ್ತೀವಿ, ಮನೆ ಕೆಲಸ ಅವ್ರು ಮಾಡ್ತಾರೆ. ರಾಜಕೀಯದಲ್ಲಿ ಯಾವ್ದಾರ ಒಂದಷ್ಟು ನೋವಾಗಿರ್ಬೋದು, ಖುಷಿ ಆಗಿರ್ಬೋದು, ಈ ರೀತಿಯ ಘಟನೆಗಳಾದಾಗ ಹಂಚ್ಕೊಳ್ತೀರಾ ಅವ್ರ ಜೊತೆಗೆ? ಎಲ್ಲ ಗೊತ್ತಿರ್ತದೆ, ಹಂಚ್ಕೊಂಡ್ರೆ ಪ್ರಯೋಜನ ಇಲ್ಲ, ಅದಕ್ಕಿಂತ ಇನ್ನೂ ದುಃಖ ಜಾಸ್ತಿ ಆಗ್ತದಲ್ವಾ. ಅದನ್ನೇನೇನು ಎಲ್ಲಿರ್ಬೇಕು ಅಲ್ಲಿ ಇಟ್ಕೊಂಡು ಮುಂದಿನದಲ್ಲೇ ನಕ್ಕೊಂಡು ಸಮಾಜಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಾವು ಈಗಾಗಲೇ 2 ಚುನಾವಣೆ, MLA ಚುನಾವಣೆಯಲ್ಲಿ ಕೇವಲ 11% ಸೋತಿದೆ. 2013ರಲ್ಲಿ ನಾನು 1,04,000 ಓಟ್ ತಗೊಂಡು ಬರೀ 3,000ದಲ್ಲಿ ಸೋತೆ. 2018ರಲ್ಲಿ 1,29,000 ಓಟ್ ತಗೊಂಡು ಬರೀ 9,000ದಲ್ಲಿ ಸೋತೆ. 2008ರಲ್ಲಿ ಕೊನೆಯಲ್ಲಿ ಟಿಕೆಟ್ ತಪ್ಪಿತು. ಸೊ ಅದಾಂತರ ನಮ್ಮ ಹೈಕಮಾಂಡ್ ಆಶೀರ್ವಾದ, ಅವರ ಒಂದು ಗೈಡೆನ್ಸ್ ಮೇಲೆ ದೇವನಹಳ್ಳಿಲಿ ಕೆಲಸ ಮಾಡಿ ಮುಂದೆ ಇಲ್ಲಿ ಶಾಸಕರಾಗಬೇಕು ಅಂತ ನಾನು ಎಲ್ಲ ಪಕ್ಷದ ಕಾರ್ಯ ಅಲ್ಲಿ ಸೇವೆ ಮಾಡಿಕೊಂಡು ಇನ್ನೇನು ಕೊನೆ ಹಂತದಲ್ಲಿ ಸಿಂಗಲ್ ನೇಮ್ ಡೆಲ್ಲಿಗೆ ಹೋಯ್ತು ನಂದು. ಕೊನೆ ಹಂತದಲ್ಲಿ ನನ್ನ ಹೆಸರು ಚೇಂಜ್ ಆಯಿತು. ಮುನಿಯಪ್ಪ ಅವರು ಬಂದರು, ನಮ್ಮ ಹಿರಿಯ ಮುಖಂಡರದು. ಸೊ ಆವಾಗ ನಮಗೆ ನೋವಾಗದಿರ ನಾನು ಪ್ರಯತ್ನ ಮಾಡಿದಾಗ ನಮ್ಮ ಪಕ್ಷದ ಮುಖಂಡರು ನಮ್ಮನ್ನು ಕೈ ಬಿಡಲಿಲ್ಲ. ಪುಲಕೇಶಿ ನಗರಕ್ಕೆ ನನಗೆ ಟಿಕೆಟ್ ಕೊಟ್ಟರು. ಕೇವಲ 15 ದಿನದಲ್ಲಿ ನಾನು 62,000 ಓಟ್ ಲೀಡನ್ನು ತಗೊಂಡು ಗೆದ್ದೆ. ಜನಗಳ ಆಶೀರ್ವಾದದಲ್ಲಿ ನಾನು ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕ್ಷೇತ್ರ ಕೂಡ ನನಗೆ ಹೊಸ ಕ್ಷೇತ್ರ ಏನಲ್ಲ. ಮುಂಚೆ ಇದು ಯಲಹಂಕ ಕ್ಷೇತ್ರದಲ್ಲಿತ್ತು. ಆವಾಗ ಬಸವಲಿಂಗಪ್ಪ, ಪ್ರಸನ್ನ ಕುಮಾರ್ ಶಾಸಕರಿದ್ದಾಗ ನಾನೇ ಈ ಕ್ಷೇತ್ರದಲ್ಲಿ ಬ್ಲಾಕಿನ ಒಬ್ಬ ಪದಾಧಿಕಾರಿಯಾಗಿ ಕೆಲಸಗಳು ಮಾಡಿದ್ದೀವಿ. ಇಲ್ಲಿ ಎಲ್ಲ ಜನಗಳ ಸಂಪರ್ಕನೂ ಇತ್ತು.
ಹ್ಮ್. ಒಂದು ಆಧಾರ ಮತ್ತು ಹೈಕಮಾಂಡರ ಒಂದು ಆಶೀರ್ವಾದದಲ್ಲಿ ನಾನು ಅತಿ ಹೆಚ್ಚು ಮತಗಳಿಂದ ಮೊದಲನೇ ಬಾರಿಗೆ ಅಷ್ಟು ಗೆದ್ದಿದ್ದೀನಿ. ಅದೇ ಒಂದು ವರ್ಷ ಆದಮೇಲೆ ನನಗೆ ಜನಗಳ ನಮ್ಮ ಕಾರ್ಯವೈಖರಿ, ಸಂಘಟನೆ, ಕೆಲಸಗಳು ನೋಡಿ ಹ್ಮ್. ಸುಮಾರು 90,000 ಓಟನ್ನು ನನಗೆ MP ಎಲೆಕ್ಷನಲ್ಲಿ ಲೀಡ್ ಕೊಟ್ಟಿದ್ದಾರೆ ಈ ಜನ. ತುಂಬ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೆಲಸಗಾರರಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರು ಹೆಚ್ಚಾಗಿದ್ದಾರೆ. ಆದ್ದರಿಂದ ಅತಿ ಹೆಚ್ಚು ಹಣವನ್ನು ಸರ್ಕಾರದವರು, ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಅತಿ ಹೆಚ್ಚು ಹಣವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅಭಿವೃದ್ಧಿ ಕೆಲಸಗಳನ್ನು ಸಹ ಮಾಡ್ತಾಯಿದ್ದೀವಿ.